ಹಾಯ್ ಗೈಸ್, ಅಂತೂ ಇಂತೂ ಒಲಿಂಪಿಕ್ ಕಂಪ್ಲೀಟೆಡ್. ಆಸ್ ಯೂಶುವಲ್ ಟೇಬಲ್ ಟಾಪರ್ಸ್ USA, ಸೆಕೆಂಡ್ ಪೊಸಿಷನ್ ಅಲ್ಲಿ ಚೈನಾ. ಇವರಿಬ್ರು ಡಿಫ್ರೆಂಟ್ ಲೀಗಲ್ ಕಾಂಪಿಟೇಷನ್ ಆಗ್ತಿದೆಯಪ್ಪ. ಏನ್ ಹೇಳೋದಂತ ಗೊತ್ತಾಗ್ತಿಲ್ಲ. ಇಬ್ರಿಗೂ ಕಂಗ್ರಾಚುಲೇಷನ್ಸ್ ಬ್ರದರ್. ಹೇ ಬ್ರೋ, USA ಚೈನಾ ಎಲ್ಲ ಹೋಗ್ಲಿ, ಇಂಡಿಯದ್ ಪೊಸಿಷನ್ ಹೇಳಿ ಬ್ರೋ. ಓಕೆ ಇಂಡಿಯದ್ ಪೊಸಿಷನ್ ಬಂದ್ಬಿಟ್ಟು 71. ಏನು 71? ಏನ್ ಬ್ರೋ ಹೇಳ್ತಿದ್ಯಾ? 71? ನಮ್ದೇ 71 ಅಂದ್ರೆ ನಮ್ಮ ಪಡೋಸಿ ದೇಶದ ಪಾಕಿಸ್ತಾನ್ ಬಂದ್ಬಿಟ್ಟು ಪೊಸಿಷನ್ 62. 62 71 ಮೈನಸ್ 62, 9 ಪೊಸಿಷನ್ ನಮ್ಗೆ ಹೈಡ್ ಆಗಿದ್ದಾರೆ ಅವರು. ಏನ್ ಬ್ರೋ, ನಾವು ಇಂಡಿಯಾ 6 ಮೆಡಲ್ ಗೆದ್ದಿದೆ, ಪಾಕಿಸ್ತಾನ್ ಒಂದೇ ಮೆಡಲ್ ಗೆದ್ದಿದೆ, ಆದ್ರೂ ಒಂದು ಗೋಲ್ಡ್ ಮೆಡಲ್. ಈಗ ನಿಮ್ಗೆ ಅರ್ಥ ಆಗ್ತಿದ್ಯಾ ಗೋಲ್ಡ್ ಮೆಡಲ್ ಆಗಿರುವಂತ ವ್ಯಾಲ್ಯೂ? ಓಕೆ ಬ್ರೋ, ಹಾಗಾದ್ರೆ ಏನು ಗೋಲ್ಡ್ ನಮ್ಗೆ ಗೆಲ್ಲಕ್ಕೆ ಆಗಲ್ವಾ? ನಮ್ಗೆ ಆಪರ್ಚುನಿಟಿ ಇರಲಿಲ್ವಾ? ಮೋಸ ಆಗಿದೆಯಾ? ಇಷ್ಟು ಮೆಡಲ್ ಗೆದ್ದಿದ್ದೀವಿ, ಯಾವುದರೆಲ್ಲ ಮಿಸ್ ಮಾಡಿದ್ವಿ, ಎಲ್ಲದ್ರ ಬಗ್ಗೆನೂ ಮಾತಾಡೋಣ. ನೋ ಫರ್ದರ್ ಡಿಲೇ, ಜಸ್ಟ್ ಡೈವ್ ಇನ್ ಟು ವಿಡಿಯೋ. ಸೊ ಇಂಡಿಯಾ ಟೋಟಲ್ 6 ಮೆಡಲ್ಸ್ ಬಂದಿದೆ. ಸೊ ಅದರಲ್ಲಿ 5 ಮೆಡಲ್ಸ್ ಬ್ರಾನ್ಸ್, 1 ಮೆಡಲ್ ಸಿಲ್ವರ್. 5 ಮೆಡಲ್ಸ್ ಬ್ರಾನ್ಸ್, ಅದರಲ್ಲಿ 4 ಮೆಡಲ್ ಸ್ಟ್ರೈಟ್ ಅವೇ ಸಿಕ್ಕಿರೋದು ಶೂಟಿಂಗ್ ಡಿಪಾರ್ಟ್ಮೆಂಟ್ಗೆ. ಫಸ್ಟ್ ಮೆಡಲ್ ಹಿಸ್ಟ್ರಿ ಕ್ರಿಯೇಟೆಡ್ ಬೈ ಮನು ಭಾಕರ್. ಶಿ ಈಸ್ ದ ಫಸ್ಟ್ ವುಮೆನ್ ಟು ವಿನ್ ಮೆಡಲ್ ಇನ್ ಶೂಟಿಂಗ್ ಫಾರ್ ಇಂಡಿಯಾ. ಫಸ್ಟ್ ಮೆಡಲ್ ಒಂದು ಹಿಸ್ಟ್ರಿಯಿಂದ ಸ್ಟಾರ್ಟು. ಸೆಕೆಂಡ್ ಮೆಡಲ್ ಸಹಿತ ಮನು ಭಾಕರೆ, ಬಟ್ ಈ ಸಲ ಏನಂದ್ರೆ ಮಿಕ್ಸ್ಡ್ ಟೀಮ್. ಮನು ಭಾಕರ್ ಜೊತೆಗೆ ಸರಬ್ಜೋತ್ ಸಿಂಗ್, ಇದರಲ್ಲೂ ಒಂದು ಬ್ರಾನ್ಸ್ ಮೆಡಲ್. 3 ಮೆಡಲ್ ಆಯ್ತು, ಅದರಲ್ಲಿ 2 ಮೆಡಲ್ ಮನು ಭಾಕರಿಗೆ. ಇನ್ನೊಂದು ಹಿಸ್ಟ್ರಿ, ಅದೇನ್ ಹಿಸ್ಟ್ರಿ ಅಂದ್ರೆ ಮನು ಭಾಕರ್ ಬಿಕಮ್ ದ ಫಸ್ಟ್ ಇಂಡಿಯನ್ ಟು ವಿನ್ 2 ಮೆಡಲ್ಸ್ ಇನ್ ಸಿಂಗಲ್ ಒಲಿಂಪಿಕ್. ಅಂದ್ರೆ 2 ಮೆಡಲ್ ಅನ್ನ ಒಂದೇ ಒಲಿಂಪಿಕ್ ಅಲ್ಲಿ ಗೆದ್ದಂತ ಮೊದಲ ಭಾರತೀಯರ ಹೆಮ್ಮೆಗೂ ನಮ್ಮ ಮನು ಭಾಕರ್ ಪಾತ್ರರಾಗ್ತಾರೆ. ಶಿ ಈಸ್ ಜಸ್ಟ್ 21 or 22. ಶಿ ವಿಲ್ ಬಿ ನೆಕ್ಸ್ಟ್ ಒಲಿಂಪಿಕ್ ಅಲ್ಲೂ ಗೋಲ್ಡ್ ಮೆಡಲ್ ಸಿಗುವಂತ ಸಾಧ್ಯತೆ ಅಂತೂ ಇದೆ. ಮನು ಭಾಕರ್ಗೆ 2 ಬ್ರಾನ್ಸ್ ಮೆಡಲ್ ಆಯ್ತು, ಮತ್ತೆ ಇನ್ನೊಂದು ಬ್ರಾನ್ಸ್ ಮೆಡಲ್ ಸರಬ್ಜೋತ್ ಸಿಂಗಿಗೆ ಆಯ್ತು. ಈಗ ನಾಲ್ಕನೇದು ಯಾರಿಗಂದ್ರೆ ಸ್ವಪ್ನಿಲ್ ಕುಸಾಲೆ. ಹಿ ಈಸ್ ಪಾರ್ಟಿಸಿಪೇಟೆಡ್ ಇನ್ ಏರ್ ಪಿಸ್ತೂಲ್ ಅಲ್ಲ, ಈ ಸಲ ರೈಫಲ್ 50 ಮೀಟರ್ ರೈಫಲ್ ಕ್ಯಾಟಗರಿಯಲ್ಲಿ 1 ಬ್ರಾನ್ಸ್ ಮೆಡಲ್ ಸ್ವಪ್ನಿಲ್ ಕುಸಾಲೆ. ಸೊ 4 ಆಯ್ತು. ನಾವು ಫಿಫ್ತ್ ಒನ್ ಬಂದ್ಬಿಟ್ಟು ನನಗೆ ಸ್ಯಾಡ್ ಬ್ರಾನ್ಸ್ ಸಿಕ್ಕಿರೋದು. ಯಾಕಂದ್ರೆ ಅದು ಹಾಕಿ ಟೀಮ್, ಇಂಡಿಯನ್ ಹಾಕಿ ಟೀಮ್. ನಾನು ಎಕ್ಸ್ಪೆಕ್ಟ್ ಮಾಡಿದೆ ಏನಂದ್ರೆ ಪಕ್ಕ ಒಂದು ಗೋಲ್ಡ್ ಸಿಗುತ್ತೆ, ಇಲ್ಲ ಸಿಲ್ವರ್ ಆದ್ರೂ ಸಿಗುತ್ತೆ ಅಂತ. ಬಿಕಾಸ್ ಅವ್ರು ಅಷ್ಟು ಡಾಮಿನೇಟ್ ಮಾಡಿ ಆಡ್ಕೊಂತ ಬಂದರು. ಬಟ್ ಏನು ಮಾಡ್ಲಿಕ್ಕಿಲ್ಲ, ಸೆಮಿಫೈನಲಲ್ಲಿ ಆ ಒಂದು ಲಾಸ್ಟ್ ಗೋಲ್ ಹೊಡೆದಿರ್ಬೋದಿತ್ತು. ನಾನು ಥಿಂಕ್ ಮಾಡಿದೆ ಒಂದು ಹೋಗುತ್ತೆ ಹಾಕಿ, ನಮ್ಮದು ಸರ್ಪಂಚ್ ಹರ್ಮನ್ಪ್ರೀತ್ ಸಿಂಗ್ ಹೊಡಿತಾರೆ, ಒಂದು ಗೋಲ್ ಹೊಡಿತಾರೆ ಥಿಂಕ್ ಮಾಡಿದೆ. ಬಟ್ ಹೋಗಿಲ್ಲ. ಬಟ್ ಓಕೆ, ಇಟ್ಸ್ ಓಕೆ. 52 ಇಯರ್ಸ್ ಆದ್ಮೇಲೆ ಕಂಟಿನ್ಯೂಸ್ ಆಗಿ 2 ಬ್ರಾನ್ಸ್ ಹೊಡೆದಿದ್ದಾರೆ. ಸೊ ಅಪ್ರಿಷಿಯೇಟೆಡ್. ನೆಕ್ಸ್ಟ್ ಇನ್ನು ಹೊಡಿತಾರೆ ಅನ್ನೋ ಭರವಸೆನೂ ಇದೆ, ಹೋಪ್ ತುಂಬಾ ಇದೆ. ಸೊ ಇಲ್ಲಿಗೆ ಬ್ರಾನ್ಸ್ ಮುಗೀತು. ಓಕೆ, ನೆಕ್ಸ್ಟ್ ಸಿಲ್ವರ್ ಸಿಕ್ಕಿರೋದು ಯಾರಿಗಂದ್ರೆ ಡಿಸಪಾಯಿಂಟೆಡ್. ಯಾರಿಗೆ ಸಿಕ್ಕಿದೆ ಅಂತ ನಿಮ್ಗೆ ಗೊತ್ತು. ದಟ್ ವಾಸ್ ನೀರಜ್ ಚೋಪ್ರಾ. ಓಲ್ ಇಂಡಿಯಾ ಥಿಂಕ್ ಮಾಡಿದೆ ಅಂದರೆ ನೀರಜ್ ಚೋಪ್ರಾ ಒಂದು ಗೋಲ್ಡ್ ಪಕ್ಕ ಸಿಗುತ್ತೆ ಅನ್ನೋ ಕಾಲರೆಲ್ಲ ಎತ್ಕೊಂಡು ಒಳ್ಳೆ ಪೀಸ್ ಆಗಿದ್ವಿ. ಬಟ್ ಏನು ಮಾಡಲಿಕ್ಕಿಲ್ಲ. ಸಡನ್ಲಿ ಪಾಕಿಸ್ತಾನಿಂದ ಅರ್ಷದ್ ನದೀಮ್ ಎಲ್ಲಿಂದ ಬಂದ್ರಂತ ನಂಗೆ ಅರ್ಥ ಆಗಿಲ್ಲ. ಫಸ್ಟ್ ಥ್ರೋ ಫೌಲ್. ನಾನು ಥಿಂಕ್ ಮಾಡಿದೆ ಫಸ್ಟ್ ಥ್ರೋನೇ ಫೌಲ್ ಅಲ್ಲ, ಇನ್ನೇನು ಈಸಿ ನಮ್ಮ ನೀರಜ್ ಚೋಪ್ರಾ ವಿನ್ ಆಗ್ತಾರೆ ಆಗಿಲ್ಲ ಥಿಂಕ್ ಮಾಡಿದಾಗ, ಸೆಕೆಂಡ್ ಥ್ರೋ ಅರ್ಷದ್ ನದೀಮ್ ಒಂದು ಹೆಸರು ಜೈಜಾಂಟಿಕ್ ಥ್ರೋ, 92 ಪಾಯಿಂಟ್ ಸಮಥಿಂಗ್, ಒಲಿಂಪಿಕ್ ರೆಕಾರ್ಡ್ ಅಂತೆ. ಅಲ್ಲೇ ನಂಗೆ ಹೋಪ್ ಹೋಯ್ತು. ಯಾಕಂದ್ರೆ ನೀರಜ್ ಚೋಪ್ರಾ ಇಲ್ಲಿವರೆಗೂ 89 ಲಾಸ್ಟ್ ಥ್ರೋ ಮಾಡಿರೋದು, 90 ಥ್ರೋ ಮಾಡಿಲ್ಲ. ಬಟ್ ಒಂದು ಹೋಪ್ ಇತ್ತು, ನೀರಜ್ ಚೋಪ್ರಾ ಥ್ರೋ ಮಾಡ್ಬೋದು ಆಗಿಲ್ಲ. ಬಟ್ ಓಕೆ, ಲಾಸ್ಟ್ ಇಯರ್ ಗೋಲ್ಡ್, ಈ ಸಲ ಸಿಲ್ವರ್. ಬಟ್ ಈಸ್ ಗೋಲ್ಡನ್ ಬಾಯ್ ಫಾರ್ ಅಸ್, ಅದರಲ್ಲಿ ಏನು ಮಾತಿಲ್ಲ. ನೆಕ್ಸ್ಟ್ ಒಲಿಂಪಿಕಲ್ಲೇ ಪಕ್ಕ ವಿನ್ ಆಗ್ತಾರೆ ಅನ್ನೋ ಭರವಸೆ ನನಗಿದೆ. ಯಾಕಂದರೆ ಆ ಮನುಷ್ಯ ಒಂದು ಸ್ಮೈಲ್ ಇಲ್ಲ, ಒಂದು ಪೋಸ್ಟ್ ಹಾಕಿಲ್ಲ, ಸಿಲ್ವರ್ ಬಂದಿರೋದು. ಪಂಪ್ಡ್ ಅಪ್ ಫಾರ್ ನೆಕ್ಸ್ಟ್ ಒಲಿಂಪಿಕ್ಸ್, ಗೋಲ್ಡ್ ಗೆಲ್ಲೇಬೇಕು ಅನ್ನೋ ಅಷ್ಟು ಉತ್ಸಾಹದಲ್ಲಿದ್ದಾರೆ. ಬಟ್ ಅರ್ಷದ್ ನದೀಮಿಗೂ ಒಂದು ಕಂಗ್ರಾಟ್ಸ್ ಹೇಳಲೇಬೇಕು. ಬಿಕಾಸ್ ಇಂಡಿಯಾ ಸಪೋರ್ಟ್ ಮಾಡ್ತಿದೆ ಅಥ್ಲೆಟಿಕ್ಸಿಗೆಲ್ಲ. ಬಟ್ ಆ ಕಡೆ ಪಾಕಿಸ್ತಾನಲ್ಲಿ ನಿಮ್ಗೆ ಗೊತ್ತು, ಪಾಕಿಸ್ತಾನ ಬಗ್ಗೆ ಸ್ಪೋರ್ಟ್ಸಿಗೆ ಸಪೋರ್ಟು ಇಲ್ಲ. ಅದರಲ್ಲಿ ಜಾವ್ಲಿನ್ ಥ್ರೋಗಂತೂ ಏನೂ ಇಲ್ಲ. ಬಟ್ ಅವ್ರ ವಿಲೇಜೇ ಸೇರಿ ಸ್ಪಾನ್ಸರ್ ಮಾಡಿ ಅವ್ರನ್ನ ಕಳಿಸಿ ಅದರಲ್ಲಿ ಒಂದು ಗೋಲ್ಡ್ ಗೆದ್ದಿದ್ದಾರೆ. ಅದು ಹಿಸ್ಟ್ರಿ, ಫಸ್ಟ್ ಗೋಲ್ಡ್ ಮೆಡಲ್ ಪಾಕಿಸ್ತಾನ್ಗೆ ಆಗ ಗೆದ್ದಿದ್ದಾರೆ ಅಂದರೆ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಹಿಮ್. ನೆಕ್ಸ್ಟ್ ಅದಾದ್ರ ಮೇಲೆ ನಾವು ಎಲ್ಲೆಲ್ಲ ಮಿಸ್ ಮಾಡಿದ್ವಿ. ಟೋಟಲ್ ನಾವು ಈ ಸಲ 6 ಸಲ 4th ಪೊಸಿಷನ್ ಬಂದಿದ್ದೀವಿ. ಅದರಲ್ಲಿ ಫಸ್ಟು ಮನು ಭಾಕರ್ ಆ 0.1 ಪಾಯಿಂಟಿಂದ ಮಿಸ್ ಆಯಿತು. ನೆಕ್ಸ್ಟು ಲಕ್ಷ್ಯ ಸೇನ್. ಆ ಹುಡುಗ ಆಡ್ತಿದ್ದು ಫಸ್ಟ್ ಮ್ಯಾಚ್ ಆಗಲಿ ಸೆಕೆಂಡ್ ಮ್ಯಾಚ್ ಆಗಲಿ ಎಲ್ಲ ಮ್ಯಾಚಲ್ಲೂ ಫುಲ್ ಡಾಮಿನೇಟ್ ಮಾಡ್ಕೊಂಡು ಆಡ್ತಿದ್ದು ನೋಡ್ಕೊಂಡು ನಾನು ಪಕ್ಕ ಥಿಂಕ್ ಮಾಡಿದೆ ಗೋಲ್ಡ್ ಮೆಡಲ್ ಸಿಕ್ಕಿದೆ. ಅದು ಒಂದು ಶಾರ್ಟ್ ಹೀಗೆ ಇಟ್ಕೊಂಡು ಕೈ ಹೀಗೆ ಹಿಂದೆ ತಟ್ಟಿ ಎಲ್ಲ, ಈಸ್ ಟೂ ಗುಡ್ ಯಾರ್. ನೆಕ್ಸ್ಟ್ ಮೀರಾಬಾಯಿ ಚಾನು, ಲಾಸ್ಟ್ ಒಲಿಂಪಿಕ್ಸ್ ಅಲ್ಲಿ ಸಿಲ್ವರ್ ಮೆಡಲ್. ಈ ಸಲ ಪಕ್ಕ ಗೋಲ್ಡ್ ಸಿಗುತ್ತೆ ಎಂಬ ಹೋಪ್ ಇತ್ತು ಅವ್ರ ಮೇಲೆ. ಬಟ್ ಏನು ಮಾಡಲಿಕ್ಕಿಲ್ಲ, ಅವರು ಸೋತರು. ಮೋಸ್ಟ್ ಡಿಸಪಾಯಿಂಟೆಡ್ ಅಂದರೆ PV ಸಿಂಧು. ಸಿಲ್ವರ್ ಮೆಡಲ್ ಆಯಿತು, ಬ್ರಾನ್ಸ್ ಮೆಡಲ್ ಆಯಿತು, ಈ ಸಲ ಪಕ್ಕ ಗೋಲ್ಡ್ ಮೆಡಲೇ ಸಿಗುತ್ತೆ ಅಂತಿರುವಾಗ ಶಿ ವಾಸ್ ಲಾಸ್ಟ್ ಟು ಚೈನಾಸ್ ಹಿ ಬಿಂಗ್ ಜಿಯೋ. ಬಟ್ ಓಕೆ, ದೇ ಆರ್ ಲೆಜೆಂಡ್.
ನೆಕ್ಸ್ಟ್ ಒಲಿಂಪಿಕಲ್ಲಿ ವಿನ್ ಆಗ್ತಾರೆ ಎಂಬ ಭರವಸೆ ಇದೆ, ಹೋಪ್ ಇದೆ, ಎಲ್ಲದೂ ಇದೆ. ಈಗ ಎಂಡ್ ಪಾಯಿಂಟ್, ಅದೇ ಇಂಡಿಯಾಕ್ಕೆ ಮೋಸ ಆಯ್ತಾ? ಈಗ 2 days ಅಲ್ಲ, ಈಗ 2 days 3 days ಎಲ್ಲೆಲ್ಲೂ ಅದೇ ಮಾತು. ದ್ಯಾಟ್ಸ್ ವಿನೇಶ್ ಫೋಗಟ್. ಲಾಸ್ಟ್ ಇಯರಲ್ಲಿ ಅಷ್ಟೆಲ್ಲ ಪ್ರೊಟೆಸ್ಟ್ ಮಾಡಿ ರೋಡಲ್ಲೆಲ್ಲ ಬಿದ್ದು ಪಾಪ ಅಷ್ಟೆಲ್ಲ ಕಷ್ಟಪಟ್ಟು 53 kg 3 kg ಕಮ್ಮಿ ಮಾಡಿಕೊಂಡು 50 kg ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಫಸ್ಟ್ ಮ್ಯಾಚೇ ವರ್ಲ್ಡ್ ಚಾಂಪಿಯನ್ ಜೊತೆಗೆ 82-0 ಒಂದು ಮ್ಯಾಚು ಸೋಲ್ದಿರೋರನ್ನು ಸೋಲಿಸಿ ಅಲ್ಲೇ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಮತ್ತೆ ಒಂದು ಸೋಲಿಸಿ ಫೈನಲಿಗೆ ಬಂದು ನಿಂತು ಈ ಸಲ ಪಕ್ಕ ಒಂದು ಗೋಲ್ಡ್ ಸಿಗುತ್ತೆ, ಅಟ್ಲೀಸ್ಟ್ ಸಿಲ್ವರ್ ಬರ್ದಿಟ್ಕೊಳ್ರು ಈ ಸಲ ಪಕ್ಕ ಇಂಡಿಯಾಕ್ಕೆ. ಈಗೆಲ್ಲ ಥಿಂಕ್ ಮಾಡ್ತಿರುವಾಗ ಬೆಳಿಗ್ಗೆ ನ್ಯೂಸ್ ನೋಡಿದರೆ ವಿನೇಶ್ ಫೋಗಟ್ ಡಿಸ್ಕ್ವಾಲಿಫೈಡ್ ಬೈ 100 grams. 100 grams, ಒಂದು ಮಸಾಲೆ ಪ್ಯಾಕೆಟು ಅಲ್ಲ ಅದು, 100 grams ಅನ್ನೋದು. 100 grams ಗೋಲ್ಡ್ ಮೆಡಲ್ ಮಿಸ್ ಆಗೋದೆಲ್ಲ ಅದೇನು ಹೇಳೋದು. ಅದು ಆ 52 190 2 kg ಕಮ್ಮಿ ಮಾಡಲಿಕ್ಕೆ ಅಷ್ಟೆಲ್ಲ ಕಷ್ಟಪಟ್ಟು ಸ್ಕಿಪ್ಪಿಂಗ್ ಮಾಡಿ, ರನ್ನಿಂಗ್ ಮಾಡಿ, ಊಟ ಮಾಡಿದೆ, ನೀರು ಕುಡಿದೆ, ಕೂದಲು ಕಟ್ ಮಾಡಿ, ಬ್ಲಡ್ಡನ್ನು ಹೊರಗಡೆ ಹಾಕಿ ಇಷ್ಟೆಲ್ಲ ಕಷ್ಟಪಟ್ಟು ಆ ಮೆಡಲ್ ಸಿಗಲಿಲ್ಲ ಅಂದರೆ ನಮಗೆ ಇಷ್ಟೆಲ್ಲ ಒಂದು ಪೇಯ್ನ್ ಇದೆ ಅಂದರೆ ಅವ್ರಿಗೆ ಎಷ್ಟು ಪೇಯ್ನ್ ಇರ್ಬೋದು ಅಷ್ಟೆಲ್ಲ ಆ ಮೂಮೆಂಟಲ್ಲಿ ಇರುವವರೆಗೆ. ನನ್ನ ಪ್ರಕಾರ ವಿನೇಶ್ ಫೋಗಟ್ ಪ್ರೂವ್ ಮಾಡ್ಲಿಕ್ಕೆ ಏನೂ ಇಲ್ಲ. ಶಿ ಈಸ್ ಲೆಜೆಂಡ್ ಅನ್ಡೌಟೆಡ್ಲಿ. ಗೋಲ್ಡ್ ಮೆಡಲ್, ಸಿಲ್ವರ್ ಮೆಡಲ್, ಬ್ರಾನ್ಸ್ ಮೆಡಲ್ ಯಾವುದೇ ಮೆಡಲ್ ಇರಲಿ ಅವ್ರ ಟ್ಯಾಲೆಂಟನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯನೂ ಇಲ್ಲ. ಶಿ ಈಸ್ ವಿನ್ನರ್. ಬಟ್ ಆಲ್ಸೋ ಒಂದು ಹೋಪ್ ಇದೆ. ಮೆಡಲಿಗೆ ಹಾಕಿದ್ದಾರೆ, ವರ್ಡಿಕ್ಟ್ ಕೋರ್ಟಲ್ಲಿ ಇದೆ. ನಿನ್ನೆನೇ ಬರಬೇಕಿತ್ತು, ಬರಲಿಲ್ಲ. ಮೊನ್ನೆನೂ ಬರಬೇಕಿತ್ತು, ಬರಲಿಲ್ಲ. ಇವತ್ತಾದ್ರೂ ಬರುತ್ತೆ ಅಂತ ನೋಡೋಣ. ಅಟ್ಲೀಸ್ಟ್ ಸಿಲ್ವರ್ ಮೆಡಲ್ ಅವರು ಶಿ ಡಿಸರ್ವ್ಸ್ ಅಷ್ಟೇ, ಬೇರೆ ಏನು ಹೇಳಲಿಕ್ಕಿಲ್ಲ. ಇಂತೂ ಒಲಿಂಪಿಕ್ಸ್ ಮುಗ್ದೋಯ್ತು. ಒಂದು ಕಡೆ ಖುಷಿ, ಬೇಜಾರು ಎಲ್ಲ ಒಂಥರ ಮಿಕ್ಸ್ಡ್ ಆಗಿ ಒಂದು ಒಲಿಂಪಿಕ್ಸ್ ಮುಗ್ದಿದೆ. ಈಗ ನೀವು ಹೇಳಿ, ನೆಕ್ಸ್ಟ್ ಒಲಿಂಪಿಕ್ಸಲ್ಲಿ ಎಷ್ಟು ಮೆಡಲ್ ನಾವು ವಿನ್ ಆಗ್ಬೋದು? ಮತ್ತು ವಿನೇಶ್ ಫೋಗಟ್ಟಿಗೆ ಮೆಡಲ್ ಸಿಗತ್ತಾ? ಶಿ ಡಿಸರ್ವ್ಸ್? ನಿಮ್ಮ ಪ್ರಕಾರ ಏನು ಅನಿಸ್ತದೆ ನಿಮಗೆ? ನೆಕ್ಸ್ಟ್ ಒಲಿಂಪಿಕ್ಸಲ್ಲಿ ಯಾರು ನಮಗೆ ಒಂದು ಗೋಲ್ಡ್ ಮೆಡಲ್ ತೊಗೊಂಡು ಬರ್ತಾರೆ? ಏನೇ ನಿಮಗೆ ಕಮೆಂಟ್ಸ್ ಮಾಡಬೇಕಿದ್ರು ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ಬಾಯ್. ಆ್ಯಂಡ್ ಡೋಂಟ್ ಫೋರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.